ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ ಇವತ್ತು ನಡೆದಿರೋ KA VAO ಕೀ ಆನ್ಸರ್ನ ಚೆಕ್ ಮಾಡ್ಕೊತ ಹೋಗೋಣ. ಸೊ ಇನ್ನೂ ನನ್ನ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಸೊ ಕೀ ಆನ್ಸರ್ ಚೆಕ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿದ್ರೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫೋರ್ತ್ ಆಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಕುಲಾಲ ಚಕ್ರ ಎಂಬ ಪದದ ಅರ್ಥ ಕೇಳಿದರೆ ಸೊ ಇದು ಫಸ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋದಾದರೆ ಇಲ್ಲಿ ಇವೆರಡನ್ನ ಜೋಡಿಸೋಕೆ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಸೊ ಥರ್ಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದುಬಿಟ್ಟು KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡರ ಆಣೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದರೆ ಸೊ ಇದು ಬಂದುಬಿಟ್ಟು ನೀಳ್ಗತೆ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಇದು. ನೆಕ್ಸ್ಟ್ ಅದೇ ರೀತಿ ಫಿಫ್ತ್ ಕ್ವಶನ್ ನೋಡೋದಾದರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನಾದ ಕೃತಿ ಯಾವುದು ಅಂತ ಕೇಳಿದರೆ ಸೊ ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಪಟ್ಟಿಯಲ್ಲಿ ಸೊ ಇವೆರಡು ಪಟ್ಟಿನ ಜೋಡಿಸೋಕೆ ಕೇಳಿದರೆ ಸೊ ಸಿಕ್ಸ್ತ್ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಸೊ ಥರ್ಡ್ ಆಪ್ಷನ್ ಸಿಕ್ಸ್ತಿಗೆ. ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಪದಗಳ ಅರ್ಥದೊಂದಿಗೆ ಹೋಲಿಸಿ ಬರೆಯಿರಿ ಅಂತ ಕೇಳಿದರೆ ಸೊ ಸೆವೆಂತ್ ಆನ್ಸರ್ ಬಂದುಬಿಟ್ಟು ಫೋರ್ತ್ ಆಪ್ಷನ್. ಅದೇ ರೀತಿ ಏಯ್ತ್ ಕ್ವಶನ್ ನೋಡೋದಾದರೆ, ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಹೇಳಿದರೆ ಸೊ ವಿರುದ್ಧ ಪದ ಯಾವುದಲ್ಲ ಅಂತ ಗುರುತಿಸಿ ಅಂತ ಕೇಳಿದ್ರೆ ಇಲ್ಲಿ ಸೊ ಏಯ್ತ್ ಕ್ವಶನ್ ಬಂದುಬಿಟ್ಟು ಫೋರ್ತ್ ಆಪ್ಷನ್. ಸೊ ನೈನ್ತ್ ಕ್ವಶನ್ ಇದು ತತ್ಸಮದ ದಬ್ಬ ಕೇಳಿದರೆ ಸೊ ನೈನ್ತ್ ಕ್ವಶನಿಗೆ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 10th ಒಂದು ಬಂದುಬಿಟ್ಟು ಥರ್ಡ್ ಆಪ್ಷನ್. ಮನೆಯ ತನಕ ಎನ್ನುವುದು ಸೊ ಕೃದಂತ ಅವ್ಯಯನ, ಸಾಮಾನ್ಯ ಅವ್ಯಯನ, ತದ್ದಿಂತ ಅವ್ಯಯನ ಅಥವಾ ಅನುಕರಣ ಅವ್ಯಯ ಅಂತ ಕೇಳಿದರೆ ಸೊ ಇದು ತದ್ದಿಂತ ಅವ್ಯಯ ಆಗುತ್ತೆ. ಸೊ ಥರ್ಡ್ ಆಪ್ಷನ್ 10th ಒನ್. ನೆಕ್ಸ್ಟ್ 11th ಒನ್ ನೋಡೋದಾದರೆ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ಯಾವುದಪ್ಪ ಅಂತಂದರೆ ನೋಟ. ಸೊ 11th ಥರ್ಡ್ ಆಪ್ಷನ್. ಸೊ ನೆಕ್ಸ್ಟ್ 12ನೇ ಕ್ವಶನ್ ನೋಡೋದಾದರೆ ಸೊ ಇದಕ್ಕೆ ಇದು ಜೋಡಿಸಿ ಬರೀಬೇಕು ಸೊ ಪದಗಳನ್ನ ಸೊ ಇದಕ್ಕೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 13th ಕ್ವಶನ್, ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇದಕ್ಕೆ ಥರ್ಡ್ ಆಪ್ಷನ್, ಧರಿಸಿದಲ್ಲಿಯೇ ಸಂತೃಪ್ತರಾಗಬೇಕು. ಸೊ ನೆಕ್ಸ್ಟ್ 14th ಕ್ವಶನ್ ಬಂದುಬಿಟ್ಟು, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆ ಬಳಸಬೇಕಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 15th ಕ್ವಶನ್ ಬಂದುಬಿಟ್ಟು, ಸೊ ಇಲ್ಲಿ ಅಡಿಗೆರೆ ಎಳೆದ ಅಂಕಿ ಕನ್ನಡ ಅಂಕಿಗಳು ಇಂಗ್ಲೀಷ್ ಅಂಕಿಗಳಲ್ಲಿ ಬರೀರಿ ಅಂತ ಕೇಳಿದರೆ ಸೊ ಇದಕ್ಕೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ 16th ಕ್ವಶನ್ ನೋಡಿದ್ರೆ, ತಾತಾದ ದಾನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಥರ್ಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಯಾವುದಪ್ಪ ಅಂದರೆ ಬಿ ಮತ್ತು ಡಿ. ನೆಕ್ಸ್ಟ್ 17th ಕ್ವಶನ್ ನೋಡಿದರೆ, ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಫೋರ್ತ್ ಆಪ್ಷನ್ ಆಗುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ 18th ಕ್ವಶನ್ ಬಂದುಬಿಟ್ಟು, ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಥರ್ಡ್ ಆಪ್ಷನ್. ಸೊ ನೆಕ್ಸ್ಟ್ 19th ಕ್ವಶನ್ ಬಂದುಬಿಟ್ಟು ಸೊ ಇವೆರಡನ್ನ ಜೋಡಿಸ್ಬೇಕು ಸೊ ಫೋರ್ತ್ ಆಪ್ಷನ್ ಆಗುತ್ತೆ ಇದಕ್ಕೆ ಆನ್ಸರ್. ಸೊ ನೆಕ್ಸ್ಟ್ 20th ಕ್ವಶನ್ ಬಂದುಬಿಟ್ಟು ಸೊ ಇದು ಕೂಡ ಅಷ್ಟೇ, ಇಲ್ಲಿ ನಾಮಗಳು ಕೊಟ್ಟಿದ್ದಾರೆ, ಅದೇ ರೀತಿ ಯಾವುದು ಸೂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಬಂದುಬಿಟ್ಟು ಇದಕ್ಕೆ ಥರ್ಡ್ ಆಪ್ಷನ್. ನೆಕ್ಸ್ಟ್ 21th ಕ್ವಶನ್ ಬಂದುಬಿಟ್ಟು ಸೊ 21 ಬಂದುಬಿಟ್ಟು ಸೊ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ 23 ಬಂದುಬಿಟ್ಟು ಸೊ ಹೇಳಿಕೆ ಕೊಟ್ಟಿದ್ದಾರೆ, ಇವೆರಡು ಹೇಳಿಕೆಗಳನ್ನ ಓದಿ ನಾವು ಆನ್ಸರ್ ಮಾಡಬೇಕು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಸೆಕೆಂಡ್ ಆಪ್ಷನ್. ನೆಕ್ಸ್ಟು 23rd ಕ್ವಶನ್ ನೋಡಿದರೆ, ಸಕಲೇಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂದರೆ ಇದು ವೃದ್ಧಿ ಸಂಧಿಗೆ ಉದಾಹರಣೆ ಆಗಿದೆ, ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ 24th ಕ್ವಶನ್ ಬಂದುಬಿಟ್ಟು, ಈ ಕೆಳಗಿವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫೋರ್ತ್ ನೀನು. ಸೊ ನೆಕ್ಸ್ಟ್ 25th ಕ್ವಶನ್ ಬಂದುಬಿಟ್ಟು, ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಕೇಳಿದರೆ ಸೊ ಇದು ಬಂದುಬಿಟ್ಟು ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 26th ಕ್ವಶನ್ ಬಂದುಬಿಟ್ಟು ಇದನ್ನು ಬಿಡಿಸಿ ಬರೆಯೋಕ್ಕೆ ಕೇಳಿದರೆ ಸೊ ನೆಕ್ಸ್ಟ್ 26th ಕ್ವಶನ್ ನೋಡೋದಾದರೆ, ಆಪತ್ ಧರ್ಮ ಇದನ್ನು ಬಿಡಿಸಿ ಬರೆಯೋಕ್ಕೆ ಕೇಳಿದರೆ ಸೊ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತಪ್ಪ ಅಂದರೆ ಆಪತ್ ಪ್ಲಸ್ ಧರ್ಮ ಫಸ್ಟ್ ಆಪ್ಷನ್. ಸೊ 26th ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 27 ಬಂದುಬಿಟ್ಟು, ಪಾಯಶಯನ ಪದವನ್ನು ಬಿಡಿಸಿ ಬರೆದಾಗ ಸೊ ಪಾಯಸ್ ಪ್ಲಸ್ ಶಯನ ಇದಕ್ಕೆ ಆನ್ಸರ್ ಆಗುತ್ತೆ ಸೆಕೆಂಡ್ ಆಪ್ಷನ್. ಸೊ ನೆಕ್ಸ್ಟ್ 28th ಕ್ವಶನ್ ಬಂದುಬಿಟ್ಟು, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 29th ಕ್ವಶನ್ ಬಂದುಬಿಟ್ಟು, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯೋಕ್ಕೆ ಕೇಳಿದರೆ ಸೊ ಇದಕ್ಕೆ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 30th ಕ್ವಶನ್ ಬಂದುಬಿಟ್ಟು ಸೊ 13th ಕ್ವಶನ್ ಬಂದುಬಿಟ್ಟು ಥರ್ಡ್ ಆಪ್ಷನ್.
ನೆಕ್ಸ್ಟು 31 ಕ್ವಶನ್ ಬಂದುಬಿಟ್ಟು ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಲ್ಲಿ ಎಳೆದ ಪದವು ಯಾವ ವಿಧದ ನಾಮಪದ ಅಂತ ಹೇಳಿದರೆ ಸೊ ಇದು ಗುಣವಾಚಕ ಆಗುತ್ತೆ. ನೆಕ್ಸ್ಟ್ 32 ಕ್ವಶನ್ ನೋಡಿದ್ರೆ ಹೇಳಿಕೆ ಮತ್ತು ಸಮರ್ಥನೆ ಇವೆರಡು ನೋಡಿ ನಾವು ಆನ್ಸರ್ ಮಾಡಬೇಕು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಫಸ್ಟ್ ಆಪ್ಷನ್. ಸೊ ನೆಕ್ಸ್ಟ್ 33 ಕ್ವಶನ್ ಆನ್ಸರ್ ಬಂದುಬಿಟ್ಟು ಸೊ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ 34 ಕ್ವಶನ್ ನೋಡೋದಾದರೆ ಸೊ ಇದಕ್ಕೆ ಬಂದುಬಿಟ್ಟು ಸೊ ಫೋರ್ತ್ ಆಪ್ಷನ್ ಆಗುತ್ತೆ ಆನ್ಸರ್ ಇದು. ನೆಕ್ಸ್ಟ್ ಅದೇ ರೀತಿ 35 ಕ್ವಶನ್ ಬಂದುಬಿಟ್ಟು ಥರ್ಡ್ ಆಪ್ಷನ್. ನೆಕ್ಸ್ಟ್ 36 ಕ್ವಶನ್ ಸೊ ಇದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಸೊ ನಾವು ಇದನ್ನು ಕನ್ನಡದಲ್ಲಿ ಬರೀಬೇಕು. ಸೊ ಇದು ಆನ್ಸರ್ ಬಂದುಬಿಟ್ಟು ಥರ್ಡ್ ಆಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ 37 ಕ್ವಶನ್ ಬಂದುಬಿಟ್ಟು ಸೊ ಇದು ಕೂಡ ಥರ್ಡ್ ಆಪ್ಷನ್. ನೆಕ್ಸ್ಟ್ 38 ಕ್ವಶನ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ 39 ನೋಡೋದಾದರೆ ಸೊ ಇದು ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 40th ಕ್ವಶನ್ ಬಂದುಬಿಟ್ಟು ಸೊ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ಇದು. ಸೊ ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆ ಆಯಿತು. ಸೊ ಗೆಳೆಯದ ಪದ ಯಾವ ಸಂಧಿ ಅಂತ ಕೇಳಿದರೆ ಸೊ ಇದು ಒಕಾರಾಗಮ ಸಂಧಿ ಆಗುತ್ತೆ. ನೆಕ್ಸ್ಟ್ 41ನೇ ಕ್ವಶನ್ ಬಂದುಬಿಟ್ಟು ಸೊ ಮೊದಲೆರಡು ಪದಗಳಿಗೆ ಸಂಬಂಧವಂತೆ ಮೂರನೇ ಪದ ಬರೆಯೋಕ್ಕೆ ಹೇಳಿದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಫಸ್ಟ್ ಆಪ್ಷನ್. ನೆಕ್ಸ್ಟ್ 42ನೇ ಕ್ವಶನ್ ಬಂದುಬಿಟ್ಟು ಸೊ ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಏನಾಗುತ್ತಪ್ಪ ಅಂದರೆ ಎಳೆ ಪ್ಲಸ್ ಕರು, ಸೊ ಥರ್ಡ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 43rd ಕ್ವಶನ್ ನೋಡೋದಾದರೆ ಸೊ ಥರ್ಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 44th ಕ್ವಶನ್ ಬಂದುಬಿಟ್ಟು ಸೊ ಫೋರ್ತ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 45th ಕ್ವಶನ್ನು ಫೋರ್ತ್ ಆಪ್ಷನ್ ಆಗುತ್ತೆ. 46th ಕ್ವಶನ್ ಬಂದುಬಿಟ್ಟು ಫಸ್ಟ್ ಆಪ್ಷನ್ ಆಗುತ್ತೆ ಆನ್ಸರ್ ಇದು. ನೆಕ್ಸ್ಟ್ 47th ಕ್ವಶನ್ ಬಂದುಬಿಟ್ಟು ಸೊ 47 ಬಂದುಬಿಟ್ಟು ಫೋರ್ತ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 48th ಕ್ವಶನ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ 49th ಕ್ವಶನ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ 50th ಕ್ವಶನ್ ನೋಡೋದಾದರೆ ಸೊ ಇದು ಸಜಾತಿಯ ಒತ್ತಕ್ಷರ ಯಾವುದಪ್ಪ ಎಕ್ಸಾಂಪಲ್ ಅಪ್ಪ ಅಂತಾರೆ ಸೊ ಥರ್ಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 51 ಕ್ವಶನ್ ಬಂದುಬಿಟ್ಟು ಸೊ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವಪ್ಪ ಅಂದರೆ ಗುಣಿತಾಕ್ಷರಗಳು. ನೆಕ್ಸ್ಟ್ 52nd ಬಂದುಬಿಟ್ಟು ಶೇಷ ಪದದ ವಿರುದ್ಧಾರ್ಥಕವಾದ ಶಬ್ದ ಯಾವುದಪ್ಪ ಅಂದರೆ ನಿಶೇಷ, ಸೊ ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 54th ಕ್ವಶನ್ ನೋಡೋದಾದರೆ ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಸೆಕೆಂಡ್ ಆಪ್ಷನ್ ಶುಷ್ಕ. ನೆಕ್ಸ್ಟು ವರ್ತಮಾನ ಕಾಲದಲ್ಲಿ ಧಾತುವಿಗೆ ಅಖ್ಯಾತ ಪದ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದಪ್ಪ ಅಂದರೆ ಉಕ್ತ, ಸೊ ಫಸ್ಟ್ ಆಪ್ಷನ್ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ 55th ಕ್ವಶನ್ ಬಂದುಬಿಟ್ಟು ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತಿದೆ, ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸ್ತದೆಯಪ್ಪ ಅಂತಂದರೆ ಸೊ ಸೆಕೆಂಡ್ ಆಪ್ಷನ್ ಇದೆ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 56th ಕ್ವಶನ್ ಬಂದುಬಿಟ್ಟು ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗುವು ಯಾವುದು. ನೆಕ್ಸ್ಟ್ 56th ಕ್ವಶನ್ ಬಂದುಬಿಟ್ಟು ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಕೇಳಿದರೆ ಸೊ ಥರ್ಡ್ ಆಪ್ಷನ್ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ 57th ಕ್ವಶನ್ ಬಂದುಬಿಟ್ಟು ಉಕ್ಕರಿಸುವ ಪದದ ಸಮಾರ್ಥಕ ರೂಪ ಯಾವುದು ಅಂತ ಕೇಳಿದರೆ ಸೊ ಉಕ್ಕರಿಸುವಪ್ಪ ಅಂದರೆ ಕುದಿಸು, ಫಸ್ಟ್ ಆಪ್ಷನ್. ನೆಕ್ಸ್ಟ್ 58th ಕ್ವಶನ್ ಬಂದುಬಿಟ್ಟು ಈ ಕೆಳಗಿನಲ್ಲಿ ಹೊಂದಾಣಿಕೆಯಾದ ಜೋಡಿ ಯಾವುದು ಅಂತ ಅಂದರೆ ಸೊ ಥರ್ಡ್ ಆಪ್ಷನ್ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ 60th ಕ್ವಶನ್ ನೋಡೋದಾದರೆ 59th ಕ್ವಶನ್ ನೋಡೋದಾದರೆ ಈ ಕೆಳಗೆ ನೀಡಿರುವ ಪದಗಳ ಸರಿಯಾದ ಅರ್ಥವುಳ್ಳ ಪದವನ್ನು ಜೋಡಿಸಿ ಬರೆಯಿರಿ ಅಂತ ಕೇಳಿದರೆ ಸೊ ಇದಕ್ಕೆ ಬಂದುಬಿಟ್ಟು ಸೊ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 60th ಕ್ವಶನ್ ಬಂದುಬಿಟ್ಟು ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಯಾರನ್ನ ಕರೀತಾರಪ್ಪ ಅಂದರೆ ಸೊ ಚಿಕ್ಕ ದೇವರಾಜ ಒಡೆಯರನ್ನ ಕರೀತಾರೆ, ಸೊ ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 61th ಕ್ವಶನ್ ಬಂದುಬಿಟ್ಟು ಆಶ್ಮ ರೋಷಣ ಈ ಶಬ್ದದ ಅರ್ಥ ಯಾವುದಪ್ಪ ಅಂದರೆ ಸೊ ಕಲ್ಲ ನೀರುವುದು, ಫಸ್ಟ್ ಆಪ್ಷನ್. ಸೊ ನೆಕ್ಸ್ಟ್ 62nd ಕ್ವಶನ್ ನೋಡೋದಾದರೆ ಸೊ ಇವ ಹೇಳಿಕೆ ಮತ್ತು ವಿವರಣೆ ಓದಿ ಆನ್ಸರ್ ಮಾಡಬೇಕು, ಸೊ ಇದು ಆನ್ಸರ್ ಬಂದುಬಿಟ್ಟು ಫಸ್ಟ್ ಆಪ್ಷನ್. ನೆಕ್ಸ್ಟ್ 63rd ಕ್ವಶನ್ ಬಂದುಬಿಟ್ಟು ಸೊ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇದು ಆನ್ಸರ್ ಬಂದುಬಿಟ್ಟು ಫಸ್ಟ್ ಆಪ್ಷನ್, ನಮಗೆ ಉಪಾಧ್ಯಾಯರು ಅಂತ. ನೆಕ್ಸ್ಟ್ 64th ಕ್ವಶನ್ ಬಂದುಬಿಟ್ಟು ಸೊ ಈ ಮುಂದಿನ ಯಾವ ವಚನಕಾರರ ಅಂಕಿತನಾಮ ಸರಿಯಾಗಿದೆ ಅಂತ ಗುರುತಿಸಬೇಕಿಲ್ಲಿ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಥರ್ಡ್ ಆಪ್ಷನ್. ನೆಕ್ಸ್ಟ್ ಅದೇ ರೀತಿ 65th ಕ್ವಶನ್ ಬಂದುಬಿಟ್ಟು ಈ ಕೆಳಗಿನ ಪದಗಳಲ್ಲಿ ಶಬ್ದ ರೂಪ ಯಾವುದು ಅಂತ ಕೇಳಿದರೆ ಸೊ ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇದು ಆನ್ಸರ್ ಬಂದುಬಿಟ್ಟು ಎಷ್ಟಾಗತ್ತಪ್ಪ ಯಾವುದಪ್ಪ ಆಗುತ್ತೆ ಅಂದರೆ ಸೆಕೆಂಡ್ ಆಪ್ಷನ್.
ನೆಕ್ಸ್ಟು 67th ಕ್ವಶನ್ ಬಂದುಬಿಟ್ಟು ಸೊ ಈ ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದಪ್ಪ ಅಂದರೆ ಸೊ ನೀರು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 68th ಕ್ವಶನ್ ಬಂದುಬಿಟ್ಟು ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರಪ್ಪ ಅಂದರೆ ಗಳಗನಾಥ ಎಂದವರು. ನೆಕ್ಸ್ಟ್ 69th ಕ್ವಶನ್ ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಯಾವುದಿದೆ ಅಂದರೆ ಸೊ ಫಸ್ಟ್ ಆಪ್ಷನ್ ಇದೆ ರೈಟ್ ಆನ್ಸರ್. 70th ಕ್ವಶನ್ ಬಂದುಬಿಟ್ಟು ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಅಂತ ಹೇಳಿದರೆ ಸೊ ಫೋರ್ತ್ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ 71 ಕ್ವಶನ್ ಬಂದುಬಿಟ್ಟು ಕಾಂತಾರ ಇದರ ಸಮಾನಾರ್ಥಕ ರೂಪಗಳು ಯಾವುವು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಫಸ್ಟ್ ಆಪ್ಷನ್. ನೆಕ್ಸ್ಟ್ 72nd ಕ್ವಶನ್ ನೋಡೋದಾದರೆ ಇಷ್ಟು ಎಂಬುದು ಯಾವುದಪ್ಪ ಅಂದರೆ ಸೊ ಪರಿಮಾಣ ವಾಚಕ. ನೆಕ್ಸ್ಟ್ 73rd ಕ್ವಶನ್ ಬಂದುಬಿಟ್ಟು ಸೊ ನೆಕ್ಸ್ಟ್ 73rd ಕ್ವಶನ್ ಬಂದುಬಿಟ್ಟು ನ್ಯಾ ನಾಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ ಯಾವುದಪ್ಪ ಅಂದರೆ ಅನುನಾಸಿಕ ಸಂಧಿ ಆಗುತ್ತೆ. ನೆಕ್ಸ್ಟ್ 74th ಕ್ವಶನ್ ನೋಡೋದಾದರೆ ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇಲ್ಲಿ ಅವ್ಯಯ ಯಾವ್ದು ಬರುತ್ತಪ್ಪ ಅಂದರೆ ಕೊಡಲೆ, ಸೊ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ 75th ಕ್ವಶನ್ ಬಂದುಬಿಟ್ಟು ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವಪ್ಪ ಅಂದರೆ ಬ್ರಾಹ್ಮಿ ಲಿಪಿಯಿಂದ. ನೆಕ್ಸ್ಟು 76th ಕ್ವಶನ್ ಬಂದುಬಿಟ್ಟು ಅಟ್ಟ ಮೇಲೆ ಒಲೆಯುರಿದು ಕೆಟ್ಟ ಮೇಲೆ ಬುದ್ಧಿ ಬಂದಿದ್ದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತೇಳಿ ಸೊ ಯಾವುದಪ್ಪ ಇದು ದುಷ್ಟಾಂತ ಅಲಂಕಾರ, ಸೊ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 77th ಕ್ವಶನ್ ಬಂದುಬಿಟ್ಟು ಸೊ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಕೇಳಿದರೆ ಸೊ ಯಾವುದಪ್ಪ ಇದು ಅಂದರೆ ಹೆದರು ಎಂಬ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಹೇಳಿದರೆ ಸೊ ಆನ್ಸರ್ ಬಂದುಬಿಟ್ಟಿದ್ದು ಫಸ್ಟ್ ಆಪ್ಷನ್ ಭ್ರಷ್ಟಾಚಾರ. ನೆಕ್ಸ್ಟ್ 79th ಕ್ವಶನ್ ಬಂದುಬಿಟ್ಟು ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಹೇಳಿದರೆ ಯಾವುದಪ್ಪ ಅಂದರೆ ಸೊ ಪರಿಮಾರ್ಥಿಕ, ಸೊ ಥರ್ಡ್ ಆಪ್ಷನ್ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 80th ಕ್ವಶನ್ ನೋಡೋದಾದರೆ ಈ ಮುಂದಿನವುಗಳಲ್ಲಿ ಯಾವುವು ಶಬ್ದಾಲಂಕಾರವಲ್ಲ ಅಂತ ಕೇಳಿದರೆ ಯಾವುದಪ್ಪ ಅಂದರೆ ಸೊ ಶ್ಲೇಷ, ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದಪ್ಪ ಅಂದರೆ ಸೊ ವಿಧಿ ವಿಜ್ಞಾನ, ಥರ್ಡ್ ಆಪ್ಷನ್ ಆಗುತ್ತೆ 81. ನೆಕ್ಸ್ಟ್ 82nd ಬಂದುಬಿಟ್ಟು ಏಕೈಕ ಪದವು ವೃದ್ಧಿ ಸಂಧಿ ಉದಾಹರಣೆಯಾದಲ್ಲಿ ಊರಲ್ಲಿ ಪದವು ಯಾವ ಸಂಧಿ ಉದಾಹರಣೆಯಪ್ಪ ಅಂದರೆ ಸೊ ಲೋಪ ಸಂಧಿ ಉದಾಹರಣೆ ಆಗುತ್ತದೆ. ನೆಕ್ಸ್ಟ್ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಸೊ ಕಳುಹಿಸಿದ್ದಾರೆ, ಸೊ ಸೆಕೆಂಡ್ ಆಪ್ಷನ್ ಇದೆ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 84th ಕ್ವಶನ್ ಬಂದುಬಿಟ್ಟು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಪ್ಪ ಅಂತಂದರೆ ಸೊ ಥರ್ಡ್ ಆಪ್ಷನ್ ನಪುಂಸಕಲಿಂಗ. ನೆಕ್ಸ್ಟ್ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರೋದ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಯಾವುದಪ್ಪ ಅಂದರೆ ಸೊ ಫಸ್ಟ್ ಆಪ್ಷನ್ ಮಾಡಿರಿ. ನೆಕ್ಸ್ಟ್ 86th ಕ್ವಶನ್ ಬಂದುಬಿಟ್ಟು ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದರೆ ಸೊ ಥರ್ಡ್ ಆಪ್ಷನ್ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 87th ಕ್ವಶನ್ ನೋಡೋದಾದರೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ ಸೊ 4 ಹೇಳಿಕೆಗಳನ್ನ ಓದಿ ಆಮೇಲೆ ಆನ್ಸರ್ ಮಾಡಬೇಕು. ಸೊ ಆನ್ಸರ್ ಬಂದುಬಿಟ್ಟು ಫೋರ್ತ್ ಆಪ್ಷನ್. ನೆಕ್ಸ್ಟ್ 88th ಕ್ವಶನ್ ಬಂದುಬಿಟ್ಟು ಸೊ ಈ ಹೇಳಿಕೆಗಳನ್ನು ಓದಿ ಮತ್ತು ಆಮೇಲೆ ಆನ್ಸರ್ ಮಾಡಬೇಕು. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಫೋರ್ತ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 89th ಬಂದುಬಿಟ್ಟು ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡು ಬರೋದಿಲ್ಲಪ್ಪ ಅಂದರೆ ಸೊ ಫಸ್ಟ್ ಆಪ್ಷನ್ ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳಲ್ಲಿ ಕಂಡುಬರಲ್ಲ ಅರಿಸಮಾಸ ಎನ್ನುವುದು. ನೆಕ್ಸ್ಟ್ 90th ಕ್ವಶನ್ ಬಂದುಬಿಟ್ಟು ಸೊ 90th ಕ್ವಶನ್ ಯಾವುದಪ್ಪ ಅಂದರೆ ಸೊ ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. 91th ಕ್ವಶನ್ ಬಂದುಬಿಟ್ಟು ಅಕ್ಷರ ದೋಷವಿಲ್ಲದ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಆನ್ಸರ್ ಥರ್ಡ್ ಆಪ್ಷನ್ 91 ಕ್ವಶನಿಗೆ. ಸೊ ನೆಕ್ಸ್ಟ್ 92nd ಕ್ವಶನ್ ಬಂದುಬಿಟ್ಟು ಸೊ ಫೋರ್ತ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 93rd ಕ್ವಶನ್ ಬಂದುಬಿಟ್ಟು ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸೋಕೆ ಹೇಳಿದರೆ ಸೊ ಆನ್ಸರ್ ಬಂದುಬಿಟ್ಟು 3. ಸೊ 3 ವ್ಯಂಜನ ಅಕ್ಷರಗಳು ಇವೆ ಸ್ತ್ರೀ ಎಂಬ ಶಬ್ದದಲ್ಲಿ. ನೆಕ್ಸ್ಟ್ 94th ಕ್ವಶನ್ ಬಂದುಬಿಟ್ಟು ಅನುಸ್ವರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದಪ್ಪ ಅಂದರೆ ಸೊ ಫೋರ್ತ್ ಆಪ್ಷನ್ ಅಂತರಂಗ. ನೆಕ್ಸ್ಟ್ 95th ಕ್ವಶನ್ ಬಂದುಬಿಟ್ಟು ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಧಾತುವಿಗೆ ಸೇರಿದ ಅಕ್ಕಿಯಾದ ಪ್ರತ್ಯಯ ಯಾವುದಪ್ಪ ಅಂದರೆ ಸೊ ಇದು ಥರ್ಡ್ ಆಪ್ಷನ್. ನೆಕ್ಸ್ಟ್ 96th ಕ್ವಶನ್ ಬಂದುಬಿಟ್ಟು ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸಂಧಿ ಸರಿ ಎಂಬುದನ್ನು ಗುರುತಿಸಿಯಪ್ಪ ಅಂದರೆ ಸೊ ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 97th ಕ್ವಶನ್ ಬಂದುಬಿಟ್ಟು ಸೊ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಥರ್ಡ್ ಆಪ್ಷನ್. ನೆಕ್ಸ್ಟ್ 98th ಕ್ವಶನ್ ಬಂದುಬಿಟ್ಟು
ಸೊ ನೆಕ್ಸ್ಟ್ 98 ಕ್ವಶನ್ ಬಂದುಬಿಟ್ಟು ದೊಡ್ಡ ಹುಡುಗನ ಈ ಸಮಾಸ ವಿಗ್ರಹ ವಾಕ್ಯ ರೂಪ ಯಾವುದು ಅಂತ ಕೇಳಿದಾನೆ. ಸೊ 4th ಆಪ್ಷನ್ ದೊಡ್ಡವನು ಪ್ಲಸ್ ಹುಡುಗ. ನೆಕ್ಸ್ಟ್ 99th ಕ್ವಶನ್ ಬಂದುಬಿಟ್ಟು ಸೊ ಇವುಗಳಲ್ಲಿ ಯಾವುವು ಅಥವಾ ಯಾವುದು ಕೆ ಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿ ಅಲ್ಲ ಅಂತ ಕೇಳಿದಾನೆ. ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ 4th ಆಪ್ಷನ್ ಸಿ ಮಾತ್ರ. ನೆಕ್ಸ್ಟ್ 100 ಕ್ವಶನ್ ನೋಡೋದಾದರೆ ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ ಅಂತ ಹೇಳಿದಾನೆ. ಸೊ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯ ಕೊಡುಗೆಯಾಗಿದೆ. ಇದು ಬಂದುಬಿಟ್ಟು ಸಾಮಾನ್ಯ ವಾಕ್ಯ ಆಗುತ್ತೆ. ಸೊ 4th ಆಪ್ಷನ್ ಆಗುತ್ತೆ 100. ಸೊ ಈ ವಿಡಿಯೋಗೆ ಇಷ್ಟ ಆಗಿತ್ತು ಗಾಯ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.